ವಿದ್ಯಾರ್ಥಿಗಳೇ ಸ್ವಾಗತ. ಈ ಪಾಠದಲ್ಲಿ ನೀವು GMAW ಮೂಲಕ ಫ್ಲಾಟ್ ಪೊಸಿಷನ್ ನಲ್ಲಿ 10 mm ದಪ್ಪವಿರುವ ಮೈಲ್ಡ್ ಸ್ಟೀಲ್ MS ಪ್ಲೇಟ್ ಮೇಲೆ ಟಿ ಜಾಯಿಂಟ್ಸ್ ಅನ್ನು ಮಾಡಲು ಮತ್ತು ಪರೀಕ್ಷಿಸಲು ಕಲಿಯುತ್ತೇವೆ. ಈ ಅಭ್ಯಾಸದ ಕೊನೆಯಲ್ಲಿ ನೀವೇನು ಕಲಿತಿರುತ್ತೀರೆಂದರೆ 150 mm ಉದ್ದ, 50 mm ಅಗಲ ಮತ್ತು 10 mm ದಪ್ಪದ ಗಾತ್ರಕ್ಕೆ ಪ್ಲೇಟ್ಸ್ಗಳನ್ನು ತಯಾರಿಸುವುದು, ಟಿ ಜಾಯಿಂಟ್ಸ್ಗಳನ್ನು ಸೆಟ್ ಮಾಡುವುದು ಮತ್ತು ಟ್ಯಾಕ್ ವೆಲ್ಡ್ ಮಾಡುವುದು, ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಬಳಸಿ ಫ್ಲಾಟ್ ಪೊಸಿಷನ್ನಲ್ಲಿ ವೆಲ್ಡ್ ಮಾಡುವುದು, GMAW ಪ್ರಾಸೆಸ್, ವೆಲ್ಡ್ ಮತ್ತು ಬೀಡ್ ಅಪಿಯರೆನ್ಸ್ನಲ್ಲಿ ಸರ್ಫೇಸ್ ಡಿಫೆಕ್ಟ್ಸ್ ಇದೆಯೇ ಎಂದು ಪರಿಶೀಲಿಸುವುದು. ನಾವೀಗ GMAW ಮೂಲಕ ಫ್ಲಾಟ್ ಪೊಸಿಷನ್ನಲ್ಲಿ 10 mm ದಪ್ಪವಿರುವ ಮೈಲ್ಡ್ ಸ್ಟೀಲ್ MS ಪ್ಲೇಟ್ ಮೇಲೆ ಟಿ ಜಾಯಿಂಟ್ ಅನ್ನು ಮಾಡಲು ಮತ್ತು ಪರೀಕ್ಷಿಸಲು ಬೇಕಾದ ಟೂಲ್ಸ್ಗಳನ್ನು ನೋಡೋಣ. ಸ್ಟೀಲ್ ರೂಲ್, ಬಾಲ್ ಪಿನ್ ಹ್ಯಾಮರ್, ಹಾಫ್ ರೌಂಡ್ ಫೈಲರ್, ಟ್ರೈ ಸ್ಕ್ವೇರ್, ಟಾಂಗ್ಸ್, ಚಿಪ್ಪಿಂಗ್ ಹ್ಯಾಮರ್, ಸ್ಟೀಲ್ ವೈರ್ ಬ್ರಷ್, ಪರ್ಸನಲ್ ಸೇಫ್ಟಿ ಇಕ್ವಿಪ್ಮೆಂಟ್, ಕೀ ಅಥವಾ ಸ್ಪ್ಯಾನರ್, ಹೆಲ್ಮೆಟ್ ಟೈಪ್ ಸ್ಕ್ರೀನ್, ಆಂಗಲ್ ಗ್ರೈಂಡರ್, ಫ್ಲೋ ಮೀಟರ್ ಇರುವ ಗ್ಯಾಸ್ ರೆಗ್ಯುಲೇಟರ್, CO2 ಗ್ಯಾಸ್ ಹೀಟರ್, ಶೀಲ್ಡಿಂಗ್ ಗ್ಯಾಸ್ ಹೋಸಸ್, ವೆಲ್ಡಿಂಗ್ ಪವರ್ ಸೋರ್ಸ್, ಸ್ಥಿರ ವೇಗ ಮತ್ತು ವೋಲ್ಟೇಜ್ ಅನ್ನು ಖಚಿತಪಡಿಸುವ ವೈರ್ ಫೀಡರ್ಸ್, ಎಲೆಕ್ಟ್ರಾಡ್ ವೈರ್ನ ಪೂರೈಕೆ, ವೆಲ್ಡಿಂಗ್ ಗನ್, ಶೀಲ್ಡಿಂಗ್ ಗ್ಯಾಸ್ ಸಿಲಿಂಡರ್ CO2. ನಾವೀಗ GMAW ಮೂಲಕ ಫ್ಲಾಟ್ ಪೊಸಿಷನ್ನಲ್ಲಿ 10 mm ದಪ್ಪವಿರುವ ಮೈಲ್ಡ್ ಸ್ಟೀಲ್ MS ಪ್ಲೇಟ್ ಮೇಲೆ ಟಿ ಜಾಯಿಂಟ್ ಮಾಡಲು ಮತ್ತು ಪರೀಕ್ಷಿಸಲು ಬೇಕಾದ ಪ್ರೀ ವೆಲ್ಡಿಂಗ್ ಪ್ರಿಪರೇಷನ್ ಅನ್ನು ನೋಡೋಣ. ರಕ್ಷಣಾತ್ಮಕ ಉಡುಪುಗಳನ್ನು ಧರಿಸಿ. ಪ್ಲೇಟ್ಸ್ ಚೌಕಾಕಾರವಾಗಿದೆಯೇ ಎಂದು ಪರಿಶೀಲಿಸಿ. ಕಾರ್ಬನ್ ಸ್ಟೀಲ್ ವೈರ್ ಬ್ರಷ್ನಿಂದ ಪ್ಲೇಟ್ಸ್ಗಳ ಮೇಲ್ಮೈಯನ್ನು ಸ್ವಚ್ಛಗೊಳಿಸಿ. ಟಿ ಜಾಯಿಂಟ್ ಆಗಿ ಪ್ಲೇಟ್ಸ್ಗಳನ್ನು ಸೆಟ್ ಮಾಡಿ. ಟಾರ್ಚ್ನೊಂದಿಗೆ GMAW ಯಂತ್ರವನ್ನು ಸೆಟ್ ಮಾಡಿ. 0.8 mm ಡಯಾ ಮೈಲ್ಡ್ ಸ್ಟೀಲ್ ಫಿಲ್ಲರ್ ವೈರ್ ಬಳಸಿ 90 ರಿಂದ 100 ಆಂಪ್ಸ್ ಕರೆಂಟ್ ಸೆಟ್ ಮಾಡಿ. ಅನುಗುಣವಾದ ವೈರ್ ಫೀಡ್ ರೇಟ್ ಮತ್ತು 90 ರಿಂದ 20 ಆರ್ಕ್ ವೋಲ್ಟೇಜ್ ಸೆಟ್ ಮಾಡಿ. ಟಿ ಜಾಯಿಂಟ್ಗಾಗಿ ಪ್ಲೇಟ್ಸ್ಗಳನ್ನು ಟ್ಯಾಕ್ ವೆಲ್ಡಿಂಗ್ ಮಾಡುವಾಗ ಅವುಗಳ ನಡುವಿನ ಕೋನವನ್ನು ಆರಂಭದಲ್ಲಿ 93 ಡಿಗ್ರಿನಲ್ಲಿ ಇಡಬೇಕು. ಅಂದರೆ ಪ್ರತಿ ರನ್ಗೆ 1 ಡಿಗ್ರಿ ಡಿಸ್ಟಾರ್ಷನ್ ಅಲವೆನ್ಸ್. ಇದರಿಂದ ವೆಲ್ಡಿಂಗ್ ಆದ ನಂತರ ಅಂತಿಮವಾಗಿ 90 ಡಿಗ್ರಿಗೆ ನೆಲೆಗೊಳ್ಳುವಾಗ ಆಂಗ್ಯುಲರ್ ಡಿಸ್ಟಾರ್ಷನ್ ಅನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತದೆ. ಟಿ ಜಾಯಿಂಟ್ನ ಎರಡೂ ತುದಿಗಳಲ್ಲಿ ಕನಿಷ್ಠ 10 mm ಉದ್ದದೊಂದಿಗೆ ಟ್ಯಾಕ್ ವೆಲ್ಡ್ ಮಾಡಿ. ಪ್ಲೇಟ್ಸ್ಗಳು ಚೌಕಾಕಾರವಾಗಿದೆಯೇ ಎಂದು ಪರಿಶೀಲಿಸಿ. ನಾವೀಗ GMAW ಮೂಲಕ ಫ್ಲಾಟ್ ಪೊಸಿಷನ್ನಲ್ಲಿ 10 mm ದಪ್ಪವಿರುವ ಮೈಲ್ಡ್ ಸ್ಟೀಲ್ MS ಪ್ಲೇಟ್ ಮೇಲೆ ಟಿ ಜಾಯಿಂಟ್ ಅನ್ನು ಮಾಡಲು ಬೇಕಾದ ವೆಲ್ಡಿಂಗ್ ಪ್ರಾಸೆಸ್ ನೋಡೋಣ. ವೆಲ್ಡಿಂಗ್ ಪೊಸಿಷನರ್ನಲ್ಲಿ 45 ಡಿಗ್ರಿಯಲ್ಲಿ ಚಾನೆಲ್ನಲ್ಲಿ ಟ್ಯಾಕ್ ವೆಲ್ಡರ್ ಜಾಬ್ ಅನ್ನು ಇರಿಸಿ. ಇದರಿಂದ ವೆಲ್ಡಿಂಗ್ ಅನ್ನು ಫ್ಲಾಟ್ ಪೊಸಿಷನ್ನಲ್ಲಿ ಮಾಡಬಹುದು. ಗನ್ ಜಾಯಿಂಟ್ಗೆ ಲಂಬವಾಗಿರುತ್ತದೆ ಮತ್ತು ಕೋನವು 5 ರಿಂದ 15 ಡಿಗ್ರಿ ಪ್ರಯಾಣದ ದಿಕ್ಕಿನ ಕಡೆಗೆ ಮುಂದಕ್ಕೆ ಇರುತ್ತದೆ. 0.8 mm ಡಯಾ ಮೈಲ್ಡ್ ಸ್ಟೀಲ್ ಫಿಲ್ಲರ್ ವೈರ್ ಅನ್ನು ಬಳಸಿಕೊಂಡು ಟಿ ಜಾಯಿಂಟ್ ನ ರೂಟ್ ರನ್ ಅನ್ನು ವೆಲ್ಡ್ ಮಾಡಿ.
ಸ್ಟ್ರಿಂಗರ್ ಬೀಡ್ ವೆಲ್ಡಿಂಗ್ ಟೆಕ್ನಿಕ್ ಬಳಸಿ. ಟಿ ಜಾಯಿಂಟ್ಗಾಗಿ ರೂಟ್ ರನ್ ಡೆಪಾಸಿಟ್ ಮಾಡಲು ಟಾರ್ಚ್ ಅನ್ನು ಜಾಯಿಂಟ್ಗೆ ಲಂಬವಾಗಿ ಹಿಡಿದುಕೊಳ್ಳಿ ಮತ್ತು ಟಾರ್ಚ್ ಅನ್ನು ಎಡದಿಂದ ಬಲಕ್ಕೆ ಸ್ಥಿರ ದರದಲ್ಲಿ ಸರಿಸಿ. ಇದು ಜಾಯಿಂಟ್ ಬ್ಯಾಕ್ ಹ್ಯಾಂಡ್ ಟೆಕ್ನಿಕ್. ಗನ್ ಅನ್ನು ವರ್ಟಿಕಲ್ ಲೈನ್ ನಿಂದ ಮೆಟಲ್ ಸರ್ಫೇಸ್ಗೆ 5 ರಿಂದ 15 ಡಿಗ್ರಿ ಮುಂದಕ್ಕೆ ಮತ್ತು ಸರ್ಫೇಸ್ಗೆ 45 ಡಿಗ್ರಿ ನಡುವೆ ಹಿಡಿದಿರಬೇಕು. ಕಾರ್ಬನ್ ಸ್ಟೀಲ್ ವೈರ್ ಬ್ರಷ್ ಬಳಸಿ ಬೀಡ್ ಅನ್ನು ಸ್ವಚ್ಛಗೊಳಿಸಿ. ರೂಟ್ ರನ್ ಅನ್ನು ಆವರಿಸುವ ಸ್ಟ್ರಿಂಗರ್ ಬೀಡ್ ಟೆಕ್ನಿಕ್ ಬಳಸಿಕೊಂಡು 2ನೇ ರನ್ ಅನ್ನು ಡೆಪಾಸಿಟ್ ಮಾಡಿ. 2ನೇ ರನ್ ಕೆಳಭಾಗದ ಪ್ಲೇಟ್ ಮತ್ತು ರೂಟ್ ರನ್ನ ಅಗಲದ 3ನೇ 2ರಷ್ಟು ಭಾಗವನ್ನು ಒಳಗೊಂಡಿರಬೇಕು. ರೂಟ್ ರನ್ಗಾಗಿ ಬಳಸಿದ ಅದೇ ವೆಲ್ಡಿಂಗ್ ಪ್ಯಾರಾಮೀಟರ್ಸ್ ಮತ್ತು ಟೆಕ್ನಿಕ್ಸ್ಗಳನ್ನು ಅಳವಡಿಸಿಕೊಳ್ಳಿ. ಅಲ್ಪಾವಧಿಗೆ ವೆಲ್ಡ್ನ ಕೆಳಗಿನ ಟೋ ಅನ್ನು ತಲುಪಿದಾಗ ಟಾರ್ಚ್ ಅನ್ನು ವಿರಾಮಗೊಳಿಸಬೇಕು. ಇದರಿಂದಾಗಿ ಟೋನಲ್ಲಿ ಏನಾದರೂ ಅಂಡಕಟ್ಟಿದ್ದರೆ ಫಿಲ್ಲಮ್ ಮೆಟಲ್ನಿಂದ ಸರಿಯಾಗಿ ತುಂಬಿಸಲಾಗುತ್ತದೆ. ಕೆಳಭಾಗದ ಪ್ಲೇಟ್ನಲ್ಲಿ ಅಂಡರ್ಕಟ್ ತಪ್ಪಿಸಲಾಗಿದೆ ಮತ್ತು 10 mm ದಪ್ಪವಿರುವ ಲೆಗ್ ಲೆಂತ್ ಅನ್ನು ಪಡೆಯಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಕಾರ್ಬನ್ ಸ್ಟೀಲ್ ವೈರ್ ಬ್ರಷ್ ಬಳಸಿ ಬೀಡ್ ಅನ್ನು ಸ್ವಚ್ಛಗೊಳಿಸಿ. ಸ್ಟ್ರಿಂಗರ್ ಬೀಡ್ ಟೆಕ್ನಿಕ್ ಬಳಸಿ 2ನೇ ರನ್ ಅಂತೆಯೇ 3ನೇ ರನ್ ಅನ್ನು ಡೆಪಾಸಿಟ್ ಮಾಡಿ. 3ನೇ ರನ್, ರೂಟ್ ರನ್ ಮತ್ತು 2ನೇ ರನ್ ಅನ್ನು ಆವರಿಸಬೇಕು. ಅಗತ್ಯವಿರುವ ಬೀಡ್ ರಿಇನ್ಫೋರ್ಸ್ಮೆಂಟ್, ಎತ್ತರ ಮತ್ತು ಅಪಿಯರೆನ್ಸ್ ಪಡೆಯಲು ಟಾರ್ಚ್ಗೆ ಏಕರೂಪದ ಪ್ರಯಾಣದ ವೇಗವನ್ನು ಕಾಪಾಡಿಕೊಳ್ಳಿ. ಕಾರ್ಬನ್ ಸ್ಟೀಲ್ ವೈರ್ ಬ್ರಷ್ ಬಳಸಿ ಬೀಡ್ ಅನ್ನು ಸ್ವಚ್ಛಗೊಳಿಸಿ. ಸರ್ಫೇಸ್ ಡಿಫೆಕ್ಟ್ಸ್ ಏನಾದರೂ ಇದೆಯೇ ಎಂದು ವೆಲ್ಡ್ ಅನ್ನು ಪರೀಕ್ಷಿಸಿ. ನಾವೀಗ GMAW ಮೂಲಕ ಫ್ಲಾಟ್ ಪೊಸಿಷನ್ನಲ್ಲಿ 10 mm ದಪ್ಪವಿರುವ MS ಪ್ಲೇಟ್ ಮೇಲೆ ಟಿ ಜಾಯಿಂಟ್ ಅನ್ನು ಮಾಡಲು ಮತ್ತು ಪರೀಕ್ಷಿಸಲು ಬೇಕಾದ ಪ್ರಾಮುಖ್ಯ ಅಂಶಗಳನ್ನು ನೋಡೋಣ. ಎಚ್ಚರಿಕೆ: ಪ್ಲೇಟ್ನ ಅಂಚು ಕರಗುವ ಡಿಫೆಕ್ಟ್ ಅನ್ನು ತಪ್ಪಿಸಲು ರೂಟ್ ರನ್ಗೆ ಬಳಸಿದ ಆರ್ಕ್ ವೋಲ್ಟೇಜ್ ಅನ್ನು 1 ವೋಲ್ಟ್ಗೆ ಮತ್ತು ಕರೆಂಟ್ ಅನ್ನು 5 ಆಂಪಿಯರ್ಗೆ ಕಡಿಮೆಗೊಳಿಸಿ. CO2 ವೆಲ್ಡಿಂಗ್ ಪ್ರಾಸೆಸ್ ಅನೇಕ ಕಲ್ಮಶಗಳನ್ನು ತೆಗೆದುಹಾಕುವ ಸಾಮರ್ಥ್ಯವನ್ನು ಹೊಂದಿಲ್ಲವಾದ್ದರಿಂದ ಪ್ಲೇಟ್ ಮೇಲ್ಮೈನಿಂದ ಮಿಲ್ ಸ್ಕೇಲ್, ರಸ್ಟ್, ಪೇಂಟ್, ಆಯಿಲ್ ಅಥವಾ ಗ್ರೀಸ್ ಅನ್ನು ಸ್ವಚ್ಛಗೊಳಿಸುವುದು ಬಹಳ ಮುಖ್ಯ. ಟಾರ್ಚ್ ನಾಜಲ್ ವೆಲ್ಡ್ ಸ್ಪ್ಯಾಟರ್ಸ್ಗಳಿಂದ ಮುಚ್ಚಿ ಹೋದರೆ ಆಂಟಿ ಸ್ಪ್ಯಾಟರ್ ಸ್ಪ್ರೇ ಅನ್ನು ಬಳಸಿ. ಇದನ್ನು ಮಾಡದಿದ್ದಲ್ಲಿ ವೈರ್ ಫೀಡ್ ಅನಿಯಮಿತವಾಗಬಹುದು. ಇದು ಅನ್ಎಸ್ಟಾಬ್ಲಿಷ್ಡ್ ಆರ್ಕ್ ಅನ್ನು ಉಂಟು ಮಾಡಬಹುದು ಮತ್ತು CO2 ಅನಿಲ ಹರಿವು ಏಕರೂಪವಾಗಿರುವುದಿಲ್ಲ. ಇದು ವೆಲ್ಡ್ ಮತ್ತು ಪೊರೋಸಿಟಿಯ ವಾತಾವರಣದ ಮಾಲಿನ್ಯವನ್ನು ಉಂಟು ಮಾಡುತ್ತದೆ. 10 mm ಲೆಗ್ ಉದ್ದವನ್ನು ಪಡೆಯಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಈಗ ಡಿಫೆಕ್ಟ್ಸ್ಗಳನ್ನು ನೋಡೋಣ. ಕಾನ್ವೆಕ್ಸಿಟಿ,
ಪೊರೋಸಿಟಿ, uneven bead width, cracks, undercut. T4 ರೀಕ್ಯಾಪ್. ಈ ಪಾಠದಲ್ಲಿ ನೀವು ಏನು ಕಲಿತೇವೆಂದರೆ 150 mm ಉದ್ದ, 50 mm ಅಗಲ ಮತ್ತು 10 mm ಉದ್ದದ ಗಾತ್ರೆಗೆ ಪ್ಲೇಟ್ಸ್ಗಳನ್ನು ತಯಾರಿಸುವುದು, ಟೀನ್ ಜಾಯಿಂಟ್ಸ್ಗಳನ್ನು ಸೆಟ್ ಮಾಡುವುದು ಮತ್ತು ಟ್ಯಾಕ್ ವೆಲ್ಡ್ ಮಾಡುವುದು, ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ GMAW ಪ್ರಾಸೆಸ್ ಬಳಸಿ ಫ್ಲಾಟ್ ಪೊಸಿಷನ್ನಲ್ಲಿ ವೆಲ್ಡ್ ಮಾಡುವುದು, ವೆಲ್ಡ್ ಮತ್ತು ಬೀಡ್ ಅಪಿಯರೆನ್ಸ್ ನಲ್ಲಿ ಸರ್ಫೇಸ್ ಡಿಫೆಕ್ಟ್ಸ್ ಇದೆಯೇ ಎಂದು ಪರಿಶೀಲಿಸುವುದು. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಮುಂದಿನ ತರಗತಿಯಲ್ಲಿ ನಾವು ಭೇಟಿಯಾಗೋಣ. ಬಾಯ್.